ಇದು ಮಣಿ ದಮ್ ಬಿರಿಯಾನಿನ ಒಂದು ಐತಿಹಾಸಿಕ ಹೋಟೆಲ್ಲು. ಇದು ಬೆಂಗಳೂರಲ್ಲಿದೆ. ಟೋಕನ್ ತಗೊಳ್ಳೋಕ್ಕೋಸ್ಕರ ಎಷ್ಟೊಂದು ಜನ ನಿಂತಿದ್ದಾರೆ ಅಂತ ನೀವೆಲ್ಲ ನೋಡ್ತಿರ್ಬೋದು. ಗೈಸ್, ಈಗ ಇಲ್ಲಿ ಬಂದಿರುವಂಥ ಕಸ್ಟಮರ್ನ ಒಂದು ಫೀಡ್ಬ್ಯಾಕ್ ಕೇಳೋಣ, ಯಾವ ಥರ ಇದೆ ಬಿರಿಯಾನಿ ಅಂತ ಅಂದ್ಬಿಟ್ಟು. ಅದು ಟೂ ಮಚ್. ಯಾಕೆ ಕಟ್ ಮಾಡ್ತಾ ಮಣಿ ಮನಿ ಬಿರಿಯಾನಿ. You're my man, my Superman. Rock, 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 rock. Let's go around with a brand new sound. ಎಲ್ಲರಿಗೂ ನಮಸ್ಕಾರ. ನಾವೇ ನಿಮ್ಮ ಪ್ರೀತಿಯ ಗಜೇಂದ್ರ ಮಾತಾಡ್ತಿರೋದು. ಗೈಸು, ನಾನಿಲ್ಲಿ ಎಲ್ಲಿದ್ದೀನಿ ಅಂತಂದರೆ ಮಣಿ ಬಿರಿಯಾನಿ ಸೆಂಟರ್ ಅಂತ ಇದೆ. ಮಣಿ ದಮ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಇದು ಹೋಟೆಲ್ಲು. ಸೊ ಇಲ್ಲಿ ಹೊರಗಡೆ ಬರೀ ಟೋಕನ್ ತಗೊಳ್ಳೋಕ್ಕೋಸ್ಕರ ಎಷ್ಟೊಂದು ಜನ ನಿಂತಿದ್ದಾರೆ ಅಂತ ನೀವೆಲ್ಲ ನೋಡ್ತಿರ್ಬೋದು. ಸೊ ಟೋಕನ್ ತೊಗೊಂಡ್ಮೇಲೆ ಮತ್ತೆ ಬಿರಿಯಾನಿ ತೊಗೊಳಕ್ಕೂ ಸಹ ನಿಂತ್ಕೋಬೇಕು. ಸೊ ಇಂಥ ಒಂದು ಓನರ್ ಫುಲ್ ರೈಸ್ ಮಾಡ್ತಿದ್ದಾನೆ ಗೈಸ್, ಒಯ್ ಅಂತ. ಇಂಥ ಒಂದು ಸೀನ ನಾನು ಟೆಂಪಲಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ನೋಡಿರ್ತೀವಿ. ಯಾವತ್ತಾದ್ರೂ ಫುಡ್ ಕೂಪನ್ ತೊಗೊಳೋದ್ರಲ್ಲಿ ನೋಡಿದ್ದೀರಾ? ನಮ್ಮ ತಾಯಣ್ಣ ನೋಡೋಕ್ಕೆ ಚಾನ್ಸೇ ಇಲ್ಲ. ನೋಡಿ, ಬಿರಿಯಾನಿ ತಿನ್ನೋಕ್ಕೋಸ್ಕರ ಎಷ್ಟೊಂದು ಜನ ಬಂದಿದ್ದಾರೆ. ಈಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಅಂದರೆ ನಾವು 3 ಗಂಟೆಗೆ ಬಿಟ್ಟಿದ್ದು ಮನೆಯಲ್ಲ. ಮೊನ್ನೆ 3 ಗಂಟೆಗೆ ಬಿಟ್ವಿ, 4 ಗಂಟೆಗೆ ಇಲ್ಲಿ ರೀಚ್ ಆದ್ವಿ. ಸೊ 1 ಅವರ್ ಜರ್ನಿ ಆಯಿತು. ಬಿರಿಯಾನಿ ತಿನ್ನೋಕ್ಕೋಸ್ಕರ ನೈಟ್ ಬಂದಿದ್ವಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಈಗ ನಾವು ತೊಗೊಂಡಿರೋ ಬಿರಿಯಾನಿನ ತೋರಿಸ್ತಾ ಇದ್ದೀನಿ. ಇವನು ಮಯೂರು. ಈಗ ಏನಪ್ಪ ಅಂತಂದರೆ, ಈಗ 4 ಪ್ಲೇಟ್ ದಮ್ ಬಿರಿಯಾನಿ ತೊಗೊಂಡಿದ್ವಿ. ಸೊ ಈ ಬಿರಿಯಾನಿ ಇದೆಯಲ್ಲ, ಇದು ಚಿಕನ್ ಬಿರಿಯಾನಿ ಎಲ್ಲ ಆಯಿತಾ. ಸೊ ಇದು ಮಟನ್ ಬಿರಿಯಾನಿ, ನೀವೆಲ್ಲ ನೋಡ್ತಿರ್ಬೋದು, ದೊಡ್ಡ ದೊಡ್ಡ ಲೆಗ್ ಪೀಸಸ್ ಎಲ್ಲ. ಸೊ ಮಟನ್ ಬಿರಿಯಾನಿ ಆಗಿರೋದ್ರಿಂದ ಸ್ವಲ್ಪ ಇದ್ರ ಪ್ರೈಸ್ ಜಾಸ್ತಿ. ಎಷ್ಟಪ್ಪ ಪ್ರೈಸ್ ಅಂತಂದರೆ 310 ರೂಪಾಯಿ, 310 ರುಪೀಸ್ಗೆ ಒಂದು ಪ್ಲೇಟು. ನೆಕ್ಸ್ಟು ಕಬಾಬ್ ಎಕ್ಸ್ಟ್ರಾ ಆರ್ಡರ್ ಮಾಡಿದ್ವಿ, ಈಗ ತರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮಣಿ ದಮ್ ಬಿರಿಯಾನಿ ಐತಲ್ಲ, ಇದು ಸಖತ್ ಫೇಮಸ್ಸು. ಸೊ ಅದಕ್ಕೋಸ್ಕರ ಇಷ್ಟಕ್ಕೊಂದು ಜನ ಎಲ್ಲ ಬಂದಿದ್ದಾರೆ, ಓಕೆನಾ. ಸೊ ನಾರ್ಮಲ್ ಹೋಟೆಲಲ್ಲೇ ಇಷ್ಟು ಜನ ಇರ್ತಾರೆ, ಇನ್ನು ಹೊರಗಡೆ ಇನ್ನೂ ಕ್ಯೂ ನಿಂತಿದ್ದಾರೆ. ಖಾಲಿ ಆದಂಗೆಲ್ಲ ರೀಪ್ಲೇಸ್ ಆಗ್ತಾ ಇರ್ತಾರೆ ಗೈಸ್. ಸೊ ಇದು ಮಣಿ ದಮ್ ಬಿರಿಯಾನಿನ ಒಂದು ಐತಿಹಾಸಿಕ ಹೋಟೆಲ್ಲು. ಇದು ಬೆಂಗಳೂರಲ್ಲಿದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೀವು ಒಂದ್ಸತಿ ವಿಸಿಟ್ ಮಾಡಿ ಅಂತ ನಾನು ಒಂದ್ಸತಿ ಊಟ ಮಾಡಿಬಿಟ್ಟು ಚೆನ್ನಾಗಿ ಇದೇನೋ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಫೀಡ್ಬ್ಯಾಕ್ ಕೇಳ್ತೀನಿ ಅಲ್ಲ. ಸೊ ಅವಾಗ ಮಾತ್ರ ಊಟ ಮಾಡಕ್ಕೆ ಬನ್ನಿ. ಸೊ ವರ್ತ್ ಇದೇನೋ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಗೈಸ್. ಈಗ ಇಲ್ಲಿ ಬಂದಿರುವಂಥ ಕಸ್ಟಮರ್ನ ಒಂದು ಫೀಡ್ಬ್ಯಾಕ್ ಕೇಳೋಣ, ಯಾವ ಥರ ಇದೆ ಬಿರಿಯಾನಿ ಅಂತ ಅಂದ್ಬಿಟ್ಟು. ಬನ್ನಿ ಗೈಸ್ ಕೇಳೋಣ. ಹಾಯ್ ಬ್ರೋ. ಸೊ ನೀವು ಎಲ್ಲಿಂದ ಬಂದಿದ್ದು? ಜಾಲಹಳ್ಳಿ ಕ್ರಾಸಿಂದ ಎಷ್ಟು ಗಂಟೆಗೆ ಬಂದಿದ್ದೀರಾ? ಎಷ್ಟು ಗಂಟೆಗೆ ಬಿಟ್ಟಿದ್ದು ಮನೇನ? 2 ಗಂಟೆಗೆ ಬಿಟ್ಟಿದ್ದ. ಏನೇನು ತೊಗೊಂಡ್ರಿ ಊಟ ಮಾಡೋಕ್ಕೆ? ಬಿರಿಯಾನಿ ಅಷ್ಟೇ ತಗೊಂಡ್ರಾ? ಹೇಗಿತ್ತು ಬಿರಿಯಾನಿ? ಮಟನ್ ಬಿರಿಯಾನಿ ಚೆನ್ನಾಗಿತ್ತಾ? ಹಾಂ ವರ್ತಿದೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಇಲ್ಲಿ ಕಸ್ಟಮರು ಅವರೇ ಸ್ವತಃ ತಮ್ಮಷ್ಟಕ್ಕೆ ತಾವೇ ಬಂದಿದ್ದಾರೆ ಫೀಡ್ಬ್ಯಾಕ್ ಕೊಡೋಣ ಅಂತ ಅಂದ್ಬಿಟ್ಟು. ಸೊ ಅಂಕಲ್, ನೀವು ಎಲ್ಲಿಂದ ಬಂದಿದ್ದೀರಾ ಅಂಕಲ್? ನಾವು ಕೋಲಾರ ಅಂಕಲ್. ಕೋಲಾರದಿಂದ ಇಲ್ಲಿಗೆ ಬಂದಿದ್ದೀರಾ? ಹಾಂ. ಹೇಗಿತ್ತು ಅಂಕಲ್ ಊಟ? ಏನೋ ಸ್ವಲ್ಪ ಚೆನ್ನಾಗಿತ್ತು. ಒಂದು ಸ್ವಲ್ಪ ಏನೋ ಹೊಟ್ಟೆಗೆ ಒಂದು ಒಂದು ಪೀಸು ಮಟನ್ ಪೀಸ್ ಹಾಕ್ಬೇಕು. ಅದೇ ಅಂಕಲ್. ಒಂದು ಲಿವರ್ ಹಾಕಿದ್ರೆ ಒಂದು ಸ್ವಲ್ಪ ಇದಾಗ್ತದೆ. ಅದು ಟೂ ಮಚ್. ಅದೇ ಆಯ್ತಾ? ಯಾಕೆ ಕಟ್ ಮಾಡ್ದೆ ಅದು ಏನಕ್ಕೆ ಕಟ್ ಮಾಡ್ದೆ? ಅದು ಜೂಮ್ ಮಾಡಿದ್ದಷ್ಟೇ, ರನ್ನಿಂಗಲ್ಲಿ ಐತೆ. ಇವಾಗ ಮಟನ್ ಬಿರಿಯಾನಿ ಎಷ್ಟಪ್ಪ ಇಲ್ಲಿ? 310 ಅಂದೆ. 310 ರೂಪಾಯಿಗೆ ಮಟನ್ ಬಿರಿಯಾನಿ ಏನೇನು ಹಾಕ್ಬೇಕು? ಒಂದು ನೆಲ್ಲಿ ಪೀಸ್ ಹಾಕ್ಬೇಕು, ಒಂದು ಚೆಸ್ಟ್ ಹಾಕ್ಬೇಕು, ಒಂದು ಇದು ಹಾಕ್ಬೇಕು. ಇವ್ರು ಹಾಕಿದೆ, ನಾವಲ್ಲ, ಇದು ನಮ್ದಲ್ಲ. ನಾವು ತಿನ್ನಕ್ ಬಂದಿರೋದು ಕಸ್ಟಮರ್. ಹೌದಾ? ಇಲ್ಲ, ನೋವೇ ಚಾನ್ಸ್ ಇಲ್ಲ. ದಯವಿಟ್ಟು ನೀವು ಬರಬೇಡಿ. ಸರಿ. ಏನೋ ಮನಿ ಬಿರಿಯಾನಿ ರೆಕಾರ್ಡ್ ಮಾಡಯ್ಯ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮಾಡ್ತೀನಿ. ಮನಿ ಬಿರಿಯಾನಿ ಅಂತ ಹೇಳ್ತಾ ಇದ್ದೀರಾ? ಒಂದು ಚೂರು ಚೆನ್ನಾಗಿಲ್ಲ ಇಲ್ಲಿ. ಎಲ್ಲರೂ ತಿನ್ನಿ, ಆಮೇಲೆ ನೋಡ್ರಿ. ಆಯ್ತಾ? ಸುಮ್ಮನೆ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಬರ್ತೀರಾ ನೀವು? ಅರ್ಧ ಗಂಟೆ ನಿಂತ್ಕೊಂಡು ಒಂದು ಪೀಸ್ ತಿಂದು ನೋಡಿ. ತಿಂದಿದ ತಕ್ಷಣ ನಾವೇ ತಿನ್ಬಿಟ್ಟು ಅರ್ಧ ನೋಡಿ, ಇನ್ನು ಅಲ್ಲೇ ಇದೆ ನೋಡಿ, ವಾಪಸ್ ಹಾಕಿ. ಅದೇ ಅಂಕಲ್ ಅಂದ್ರೆ ನಮ್ಮ ಥರನೇ ಊಟ ಮಾಡಕ್ಕೆ ಬಂದಿದ್ದಾರಲ್ಲ, ಅವ್ರದ್ದೊಂದು ಆನೆಸ್ಟ್ ಫೀಡ್ಬ್ಯಾಕ್ ಕೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಕೇಳ್ಕೋಬೇಕು. ಸೊ ಹೇಳಿ ಅಂಕಲ್. ನಮಸ್ತೆ ಸರ್. ನಮಸ್ತೆ ಅಂಕಲ್. ನಿಮ್ಮ ಆನೆಸ್ಟ್ ಫೀಡ್ಬ್ಯಾಕ್ ಶೇರ್ ಮಾಡಿ.
ಕೊಡಿ ಹೆಂಗೆ ಇದು ಬಂದು ನಮಗೆ ಸ್ವಲ್ಪ ಜೋರ ಹೇಳಿ. ಸ್ಟ್ರಾಟಜಿ ಇದೆ ಹೇಳಿ. ಸ್ಟ್ರಾಟಜಿ ಇದೆ. ಹಾಂ ಹಾಂ ನಾವು ಯಾವತ್ತೂ ಹೇಳ್ತಾ ಇದ್ದೀವಿ ಹೊಸಕೋಟೆ ಬಿರಿಯಾನಿ, ಮನೆ ಬಿರಿಯಾನಿ, ರಾಜ್ ಬಿರಿಯಾನಿ ಅಂತ. ಇವತ್ತು ಮನೆ ಬಿರಿಯಾನಿ ಬಂದಿದ್ದೀವಿ. ಹಾಂ ಇಲ್ಲ ಸ್ವಲ್ಪ ತುಂಬ ಬೇಡಾಗಿದೆ. ಹಾಂ ಹಾಂ ಬೇಡಾಗಿದ್ದು ಈಗ ಬಂದು 310 ರೂಪಾಯಿ. ಅದೇ ಹೆಂಗಲ್ಲ ಹೌದು ಅಂಕಲ್. 310 ರೂಪಾಯಿ ಬಿರಿಯಾನಿ. ಹೌದು ಹೌದು. ನಾಳೆ ಬಿರಿಯಾನಿ ಎಷ್ಟಾಯಿತು? ಅದೇ 1500 ರೂಪಾಯಿ ಆಯಿತು. ಅದೇ 1500. ಮನೆಯಲ್ಲಿ ಹಾಂ. ಸ್ವಲ್ಪ ಮನೆಯಲ್ಲಿ 1.5 kg ಮಟನ್ ಬರುತ್ತೆ. ಹಾಂ. ನಮ್ಮ ಎಲ್ಲ ತಿನ್ಬೋದು. ಹೌದು. ನೀವು ತಿಂದು ನೋಡಿ ತೋರಿಸಿ ಅದೇನು ಬೆಂದಿದೆಯಾ ನೋಡಿ ಈಗ ಚಿಕ್ಕ ಚಿಕ್ಕ ಪೀಸ್ ಹಾಕಿದ್ದಾರೆ, 2-3 ಹಾಕಿದ್ದಾರೆ. ಒಂದು ಲಿವರ್ ಪೀಸ್ ಹಾಕಿದ್ರೆ ಹಾಂ. ತುಂಬ ಲಿವರ್ ಪೀಸ್ ಇತ್ತು. ಇದು ಇಲ್ಲ. ದಯವಿಟ್ಟು ಕೇಳಿ ಆನಂದ್ ಬಿರಿಯಾನಿ ಮಣಿ. ಮಣಿ ಬಿರಿಯಾನಿ ನನಗೆ ಮನೆಯನ್ನೇ ತಿನ್ಕೊಳ್ಳಿ ಆರಾಮಾಗಿ. ನನಗೆ ಮನೆಯನ್ನೇ ತಿನ್ಕೊಳ್ಳಿ ಆರಾಮಾಗಿ. ಗೈಸ್ ಅವ್ರು ಹೇಳ್ತಾ ಇದ್ದಾರೆ, ಸೊ ಇಲ್ಲಿ 300 ರೂಪಾಯಿ ಕೊಟ್ಟು ತಿನ್ನೋದಕ್ಕಿಂತ ಮನೇಲೇ ಮಟನ್ ಮಾಡ್ಕೊಂಡು ತಿಂದು ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಅಂಕಲ್. ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಫೀಡ್ಬ್ಯಾಕ್. ಸಿಗೋಣ ಅಂಕಲ್. అమ్మా జ్వరం ఉంటే చచ్చిపోతుంటరా. ಫೈನಲಿ ನಮ್ಮ ಬೀವಿ ಹೋಗ್ಬಿಟ್ಟು ಕಬಾಬ್ ತಂದಿದ್ದೇನೆ. ನೀವು ನೋಡ್ತಿರ್ಬೋದು ಕಬಾಬು, 2 ಕಬಾಬ್ ತಂದಿದ್ವಿ, ಬಿರಿಯಾನಿ. ಈಗ ಬ್ಯಾಟಿಂಗ್ ಮಾಡೋಕ್ಕೆ ನಾವು ರೆಡಿ. ನೋಡಕ್ ನೀವು ರೆಡಿನಾ? నాకు గన్నెత్తారా కాల్చేసి అన్న మంచి వెళ్ళిపోతా. నాకు గన్నెత్తారా? ಲೆಟ್ಸ್ ಗೋ ಬಡಿ. ಬೀವಿ ನೀನೇ ಸ್ಟಾರ್ಟ್ ಮಾಡು. ಬಾಯಿಗೆ ಇಟ್ಕೊಳ್ಳಲ್ಲ. ಹೇಗಿದೆ ಟೇಸ್ಟು? ಕೈಸ್ ಇವನೇನೋ ಚೆನ್ನಾಗಿದೆ ಅಂತಿದ್ದಾರೆ, ಅಂಕಲ್ ಏನೋ ಚೆನ್ನಾಗೇ ಇಲ್ಲ ಅಂತಿದ್ದಾರೆ. ಗೊತ್ತಿಲ್ಲ, ನಾನು ತಿಂತೀನಿ. ಹೆಂಗಿದೆ ಮಗ? ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಬಗ್ಗೆ ಮಾತಾಡಂಗಿಲ್ಲ, ಕ್ವಾಂಟಿಟಿ ಬಗ್ಗೆ ಮಾತಾಡಬೇಕು. ಸಾಕಂತ್ಯಾ? ಸಾಕು ಗೈಸ್, ನಿಮ್ಮ ಹೊಟ್ಟೆ ಚಿಕ್ಕದಾಗಿದೆಯಲ್ಲ, ಇಷ್ಟು ಸಾಕು. ಸೋಸ್ ಟೇಸ್ಟ್ ಮಾಡ್ತಿದ್ದೆ. ಮಯೂರ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ 6 ಹೊಡೆದಾನೆ, ನಾನು ಈಗ ತಾನೇ ಜಸ್ಟ್ 6 ಹೊಡೆದೀನಿ. ಓಕೆ ಗೈಸ್, ಮತ್ತೆ ಇದೇ ಥರ ಒಂದು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು. ನಾನು ನಿಮ್ಮ ಪ್ರೀತಿ ಕಜ್ಜಿ ಸೈನಿಂಗ್.